ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಸಂಡೇ ಈವ್ನಿಂಗ್ ಆದ್ದರಿಂದ ಒಂದು ಪಿಂಕ್ ಮಾರ್ಬಲ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ತುಂಬ ದಿನದಿಂದ ರೀಲ್ಸಲ್ಲಿ ನೋಡಿದ್ದೆ, ಅದೊಂದು ವಾಸ್ತುಶಿಲ್ಪ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಹೀಗಾಗಿ ನೋಡೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಎಷ್ಟೊಂದು ಒಳ್ಳೆ ಕ್ಲಿಪ್ ಸಿಕ್ತು ಅಂದರೆ ಸನ್ಸೆಟ್ ಆಗ್ತಾಯಿತ್ತು. ಒಂದು ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಅಂದರೆ ಈವ್ನಿಂಗ್ ಟೈಮಲ್ಲಿ ಆ ಗಾಳಿ ಆಗಿರ್ಬೋದು, ಒಂಥರ ವೆದರು ಚೆನ್ನಾಗಿ ಅನಿಸುತ್ತೆ ಆ ಟೈಮಲ್ಲೆಲ್ಲ ಸುತ್ತಾಡೋದು. ಇನ್ನು ಬಂದುಬಿಟ್ಟು ನಾವಿಲ್ಲಿ ಸುಸ್ವಾನಿ ಧಾಮ ಬಂದ್ವಿ. ಮೊದಲು ಇಷ್ಟೊಂದು ಕ್ಲೀನ್ ಇದೆ ಮತ್ತು ಶಾಂತಿ, ಇಷ್ಟೊಂದು ಪೀಸ್ಫುಲ್ ಆಗಿತ್ತು ಅಂದರೆ ತುಂಬ ಒಂದು ದೇವಸ್ಥಾನ ಆಗಿರ್ಬೋದು, ಅದ್ರ ಸುತ್ತ ಕಾರಿಡಾರ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ವಾಸ್ತುಶಿಲ್ಪ ಎಷ್ಟೊಂದು ಚೆನ್ನಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂದರೆ ಪಿಂಕ್ ಮಾರ್ಬಲಲ್ಲಿ ಮನಸ್ಸಿಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಇನ್ನು ದೇವಸ್ಥಾನದ ಮುಂದೆ ಇರೋ ತುಳಸಿ ಕಟ್ಟೆ ಅಂದರು ನನಗೆ ಇಷ್ಟೊಂದು ಇಷ್ಟ ಆಯಿತು ಅಂದರೆ ನಾನು ತುಂಬ ಹೊತ್ತು ನೋಡ್ತಾನೆ ಇದ್ದೆ ಅಂತಾರಲ್ವ, ಹಂಗೆ ಅಷ್ಟೊಂದು ಇಷ್ಟ ಆಯಿತು. ದೇವಸ್ಥಾನದ ಒಂದು ವಾಸ್ತುಶಿಲ್ಪ ನಿಜವಾಗ್ಲೂ ತುಂಬ ಮನಸ್ಸು ಎಳೆಯುತ್ತೆ ಹೋದವ್ರನ್ನೆಲ್ಲ. ಬಟ್ ಇಲ್ಲಿ ಒಳಗಡೆ ಎಲ್ಲ ಫೋಟೋಸು ವಿಡಿಯೋಸ್ ಏನು ಅಲೌವ್ ಇರಲಿಲ್ಲ, ಹೀಗಾಗಿ ಹೊರಗಡೆಯಿಂದ ಎಷ್ಟು ಸಾಧ್ಯ ಅಷ್ಟು ಮಾಡ್ಕೊಂಡಿದ್ದು. ಇನ್ನು ಈ ಒಂದು ದೇವಸ್ಥಾನದಲ್ಲಿ ಸುಸ್ವಾನಿ ದೇವಿಯ ಒಂದು ಮತ್ತು ಲಕ್ಷ್ಮೀ ದೇವಿ ಆಗಿರ್ಬೋದು ದೇವಿ ಮಂದಿರ ಇದೆ. ಇನ್ನು ಈ ಕಡೆ ಅಪೋಸಿಟ್ ಬಂದರೆ ಶಿವನ ದೇವಸ್ಥಾನ ಇದೆ. ಸುತ್ತಮುತ್ತ ಎಲ್ಲ ಒಂದು ಗಿಡಗಳು, ಒಂದು ಕ್ಲೀನ್ನೆಸ್ಸು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಮೂಡ್ ಚೇಂಜ್ ಮಾತ್ರ ಡೆಫಿನೆಟ್ಲಿ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಶಿವನ ದೇವಸ್ಥಾನ ಇದೆ. ಶಿವನ ದೇವಸ್ಥಾನ ಕೂಡ ಅಷ್ಟೇ, ಆ ವಾಸ್ತುಶಿಲ್ಪ ಎಲ್ಲ ಕಡೆ ಒಂದೇ ಥರದ ಒಂದು ಬಳಕೆ ಮಾಡಿದ್ರೋದ್ರಿಂದ ತುಂಬ ನಿಮ್ಗೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ಫೋಟೋಸ್ ಕೂಡ ಚೆನ್ನಾಗಿ ಬರ್ತಾಯಿತ್ತು, ಬಟ್ ಅಲೌವ್ ಮಾಡ್ತಾ ಇರಲಿಲ್ಲ ಜಾಸ್ತಿ. ಇನ್ನು ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಪಾರ್ಶ್ವ ಸುಶೀಲ ಧಾಮ ಇದೆ. ಸೊ ಇದು ವೈಟ್ ಮಾರ್ಬಲಲ್ಲಿರೋ ಒಂದು ದೇವಸ್ಥಾನ, ಜೈನ ಒಂದು ದೇವಸ್ಥಾನ. ತುಂಬ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಂತೂ ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ವಿಡಿಯೋಸು ಫೋಟೋಸ್ ಸ್ಟೆಪ್ ಹತ್ರ ಕೂಡ ಫೋಟೋಸ್ ತಗೊಳಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ಎಲ್ಲರೂ ಸೋಷಿಯಲ್ ಮೀಡಿಯಾ ಜಮಾನ ಅಲ್ವಾ, ಎಲ್ಲರಿಗೂ ಬರೀ ಅವ್ರು ಕಣ್ ತಪ್ಪಿಸಿ ಫೋಟೋ ತಗೊಳ್ಳೋದ್ರಲ್ಲೇ ಇದ್ದರು. ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಬಂದಿರೋದ್ರಿಂದ ತುಂಬ ಅಂದರೆ ತುಂಬಾ ನಮಗಂತೂ ತುಂಬ ಖುಷಿ ಆಯಿತು. ಆ ಒಂದಷ್ಟು ವಾಸ್ತುಶಿಲ್ಪ ಆಗಿರ್ಬೋದು, ಆ ಒಂದಷ್ಟು ವೆದರ್ ಆ್ಯಕ್ಚುಲಿ ಈವ್ನಿಂಗ್ ಟೈಮಲ್ಲಿ ಹೋಗಿದ್ದರಿಂದ ನಮ್ಗೆ ಇನ್ನೂ ತುಂಬ ಖುಷಿ ಆಯಿತು. ಸೊ ಬೆಂಗಳೂರಲ್ಲಿರೋರು ನೀವು ಆರಾಮಾಗಿ 4 ಗಂಟೆ ಮೇಲೆ ಹೋದರೂ ಕೂಡ 2 ಅವರಲ್ಲಿ ಹೋಗಿ ಬರ್ಬೋದು. ಇನ್ನು ಇದು ಬಂದುಬಿಟ್ಟು ನಾನು ಮಧ್ಯಾಹ್ನಕ್ಕೆ ಆಲೂ ಪಾಲಕ್ನ ಮಾಡ್ಕೊಂಡಿದ್ದೆ. ಈ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಕ್ಲಿಪ್ನ ನಾನು ಆಮೇಲೆ ಎಂಡಿಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಮಧ್ಯಾಹ್ನ ಊಟ ಮುಗಿಸ್ಕೊಂಡೆ ನಾವು ಹೊರಟಿದ್ದು. ಈವ್ನಿಂಗು 8 ಗಂಟೆಗಂದರೆ ನಾವು ಮನೇಲಿದ್ವಿ, ಯಾಕಂದರೆ ಸ್ವಲ್ಪ ಟ್ರಾಫಿಕ್ ಇತ್ತು, ಹೀಗಾಗಿ ಸಂಡೇ ಆದ್ದರಿಂದ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಇನ್ನು ಬಂದುಬಿಟ್ಟು ಇದು ತುಂಬ ಈಸಿ ಮಾಡೋದು. ಪಾಲಕ್ನ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು, ಕುದಿಸ್ಕೋಬೇಕು. ಅಷ್ಟೊತ್ತು ನಾನಿಲ್ಲಿ ಪೊಟ್ಯಾಟೊನ ತೊಳೆದು ಅದ್ರ ಸ್ಕಿನ್ನ ರಿಮೂವ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಬಾಯ್ಲ್ ಮಾಡ್ಕೊಂಡು ಇಟ್ಕೋಬೇಕು. ಇದು ಚಪಾತಿ, ರೊಟ್ಟಿ ಮತ್ತು ರೈಸ್ಗೆಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಪಾಲಕ್ ಕೂಡ ಅಷ್ಟೇ, ವೀಕ್ಲಿ ಟಾಯ್ಸ್ ಆದರೂ ತಿನ್ನಲೇಬೇಕು. ಇವಾಗ ನೋಡ್ತಾ ಇದ್ದೀರಿ ನೀವು ವಿಡಿಯೋಸಲ್ಲೆಲ್ಲ, ಒಂದಷ್ಟು ವೆಬ್ಸೈಟಲ್ಲೆಲ್ಲ ಈ ಥರ ಪಾಲಕು ಹಣ್ಣುಗಳನ್ನ ಯಾರು ತಿನ್ನಲ್ಲ ಅವ್ರಿಗೋಸ್ಕರ ಗಮೀಸ್ ಆಗಿರ್ಬೋದು, ಅದರದ್ದೇ ಆದಂಥ ಪ್ರೋಟೀನ್ ಪೌಡ್ರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದ್ರ ಬದಲಾಗಿ ಮನೇಲೇ ಈ ಥರ ಮಾಡ್ಕೊಂಡು ತಿನ್ನೋದು ಇನ್ನೂ ಒಳ್ಳೆಯದು. ಸೊ ಪಾಲಕ್ ಸ್ವಲ್ಪ ಆರಿದ ಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿನ ಹಾಕ್ಕೊಂಡು ರುಬ್ಕೋಬೇಕು. ಆ್ಯಂಡ್ ಇದು ಹೆಂಗಂದರೆ ನೀವು ವೀಕ್ಲಿ ಒನ್ಸು ಅಥವಾ ಟಾಯ್ಸ್ ಆದರೂ ಟ್ರೈ ಮಾಡೋದು ಒಳ್ಳೇದು ಅನ್ನೋದು ನನ್ನೊಂದು ಒಪಿನಿಯನ್ನು. ನನಗೂ ಅಷ್ಟೇ ಪಾಲಕ್ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಇತ್ತೀಚೆಗೆ ಅದ್ರ ವ್ಯಾಲ್ಯೂ ಗೊತ್ತಾದಾಗಿಂದ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಮೊದಲೆಲ್ಲ ನಂಗೆ ಹೆಂಗಂದರೆ ಪಾಲಕ್ ಬಜ್ಜಿ ತುಂಬ ಇಷ್ಟ, ಅದೊಂದು ಮಾತ್ರ ಸಖತ್ತಾಗಿ ಇಷ್ಟ ನನಗೆ ಪಾಲಕ್ದು ಬಜ್ಜಿ. ಅದು ಬಿಟ್ಟರೆ ಉಳ್ದಿದ್ದು ಯಾವುದು ಪಾಲಕ್ ರೈಸು ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಹೆಂಗಂದರೆ ಇಷ್ಟ ಇಲ್ಲದೆ ಇರೋದನ್ನು ಕೂಡ ನಾವು ತಿನ್ನೋಕೆ ಸ್ಟಾರ್ಟ್ ಮಾಡಬೇಕು ಅಂದಾಗಲೇ ನಮ್ಮ ಮಕ್ಕಳಾಗಿರ್ಬೋದು ಮನೇಲಿ ಎಲ್ಲರೂ ತಿನ್ನೋಕೆ ಸಾಧ್ಯ. ಹೀಗಾಗಿ ಇಂಟ್ರೆಸ್ಟ್ನ ನಾವು ಡೆವಲಪ್ ಮಾಡ್ಕೋಬೇಕು, ಅಟ್ಲೀಸ್ಟ್ ಹೆಲ್ತ್ಗೋಸ್ಕರ. ಇನ್ನು ಬಂದುಬಿಟ್ಟು ಒಗ್ಗರಣೆಗೆ ಚಕ್ಕೆ ಮತ್ತು ಪಲಾವ್ ಎಲೆನ ಹಾಕ್ಕೊಂಡು ಈರುಳ್ಳಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಪೂರ್ತಿ ಬ್ರೌನಿಷ್ ಕಲರ್ ಬರೋವರೆಗೂ. ಅದಾದಮೇಲೆ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಏನು ನಾವು ರುಬ್ಕೊಂಡಿದ್ವಲ್ಲ ಪಾಲಕ್ಕು, ಹಸಿ ಶುಂಠಿ, ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ರೋಸ್ಟ್ ಮಾಡ್ಕೋಬೇಕಷ್ಟೆ. ಹಸಿ ಸ್ಮೆಲ್ ಸ್ವಲ್ಪನೂ ಇರಬಾರ್ದು, ಇಲ್ಲಾಂದರೆ ನಿಮ್ಗೆ ತಿನ್ನೋಕ್ಕೆ ಆಗಲ್ಲ. ಇನ್ನು ಅರಿಶಿನ ಮತ್ತು ಸ್ವಲ್ಪ ಸಾಲ್ಟು, ಒಂಚೂರು ಸಕ್ಕರೆನ ನಾನು ಹಾಕ್ಕೊಂಡಿದ್ದಷ್ಟೇ. ಇನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದೇ ಇಂಪಾರ್ಟೆಂಟು. ಹಸಿ ಸ್ಮೆಲ್ ಇದ್ದರೆ ಇದನ್ನು ನಿಜವಾಗ್ಲೂ ತಿನ್ನೋಕ್ಕೆ ಇಷ್ಟನೇ ಆಗಲ್ಲ. ಅದಾದಮೇಲೆ ಬಾಯ್ಲ್ಡ್ ಪೊಟ್ಯಾಟೊನ ಹಾಕಿ ಒಂದು ಸ್ವಲ್ಪ ಕೊರಿಯಾಂಡರ್ನ ಹಾಕಿದರೆ ಮುಗೀತು, ಇದು ರೆಡಿ ಆಗಿಬಿಡುತ್ತೆ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಒಂದು ಹೆಲ್ದಿ ಆದಂಥ ಒಂದು ರೆಸಿಪೀಸ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಅಥವಾ ಟ್ರಾವೆಲಿಂಗ್ ಎಲ್ಲ ಥರದ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.